ಕರ್ನಾಟಕ ರಾಜ್ಯ ಕಂಡ ಅತಿ ದೊಡ್ಡ ಮಾಸ್ ಲೀಡರ್ ಸಿದ್ದರಾಮಯ್ಯರ ರಾಜಕೀಯ ಯುಗಾಂತ್ಯವಾಗಿದೆ. ಇನ್ನೇನಿದ್ರೂ ಪಕ್ಷದಲ್ಲಿ ತಮ್ಮ ಅನುಭವದ ಮೂಲಕ ಸಲಹೆ ಕೊಡಬೇಕು ಬಿಟ್ರೆ ಆಡಳಿತ ವಿಚಾರದಲ್ಲಿ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ಈಗ ರಾಜೀನಾಮೆ ಕೊಟ್ಟಿದ್ದಾರೆ. 40 ವರ್ಷಗಳಿಂದ ರಾಜಕೀಯದಲ್ಲಿದ್ದ ಸಿದ್ದರಾಮಯ್ಯ ಮೊದಲ ಬಾರಿ ಅಂದ್ರೆ 2013ರಲ್ಲಿ 5 ವರ್ಷ, 2023ರಿಂದ ಈವರೆಗೆ 3 ವರ್ಷ ಸೇರಿ ಒಟ್ಟು 8 ವರ್ಷ ಸಿಎಂ ಆಗಿ ದಾಖಲೆ ಬರೆದಿದ್ರು. ಹಿಂದುಳಿದ ವರ್ಗದ ನೆಚ್ಚಿನ ಸಿಎಂ ಆಗಿ ಸಿದ್ದರಾಮಯ್ಯ ಕೊಟ್ಟ ಮಾತಿನಂತೆ ಈಗ ರಾಜೀನಾಮೆ ನೀಡಿ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಬಿಟ್ಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಿದ್ದಂತೆ ಅವರ ಬೆಂಬಲಿಗರು ರೊಚ್ಚಿಗೆದ್ದಿದ್ದಾರೆ. ಕಲಬುರಗಿಯಲ್ಲಿ ರಸ್ತೆಗಿಳಿದು ಪ್ರತಿಭಟನೆ ಮಾಡಿದ್ದಾರೆ. ಸಿದ್ದರಾಮಯ್ಯರ ಇಳಿಸಿದ್ಕೆ ಸಿಟ್ಟಾಗಿ ಮುಂದೆ ನಾವು ವೋಟ್ ಹಾಕಲ್ಲ, ಕಾಂಗ್ರೆಸ್ಗೆ 36 ಸೀಟ್ ಬರಲಿದೆ ಅಂತ ಸಿಟ್ಟಿಗೆದ್ರು. ಕಲಬುರಗಿ ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಇವತ್ತು ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಸುಡು ಸುಡು ಬಿಸಿಲು 45ಕ್ಕಿಂತ ಹೆಚ್ಚು ಸೆಲ್ಸಿಯಸ್ ಬಿಸಿಲು ಇದ್ರೂ ಸಹ ಶ್ರೀಮಾನ್ ಸಿದ್ದರಾಮಯ್ಯನವರ ಪರವಾಗಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು. ಯಾಕೆ ನಾವು ಹೋರಾಟ ಮಾಡ್ತಾ ಇದ್ದೇವೆ ಸಿದ್ದರಾಮಯ್ಯ ಅವರ ದಶಿಂದ ಅಂತಂದ್ರೆ 2023ರಲ್ಲಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನು ಕೊಟ್ಟರು. ಆ ಗ್ಯಾರಂಟಿಗೆ ಸೈನ್ ಯಾರ್ದಿತ್ತು? ಸಿದ್ದರಾಮಯ್ಯನವ್ರದು. ಆ ಗ್ಯಾರಂಟಿಯನ್ನ ನಿಭಾಯಿಸಿದವ್ರು ಯಾರು? ಸಿದ್ದರಾಮಯ್ಯ. ಮತ್ ತೆಗಿಲ್ಗಿತ್ತೀರಿ ಯಾಕಪ್ಪ? ಅದು ಗೊತ್ತಾಗಲ್ಲ. ನೀವು ಹೈಕಮಾಂಡ್ ಬುದ್ಧಿ ಇಲ್ಲ, ಯಾಕೆ ತೆಗಿಲ್ಗಿತ್ತೀರಪ್ಪ? ಮಾನ್ಯ ಹೈಕಮಾಂಡ್ಗೆ ನಾನು ವಿನಂತಿ ಮತ್ತು ಆಗ್ರಹ ಕಲಬುರಗಿದಿಂದ ಮಾಡ್ತಾ ಇದ್ದೇನೆ. ಕಲಬುರಗಿ ಅವರಿಗೆ AICC ಅಧ್ಯಕ್ಷರಾಗಿರುವಂತ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ನಾವು ಅತ್ಯಂತ ವಿನಮ್ರವಾಗಿ ವಿನಂತಿ ಮಾಡ್ಕೋತಾ ಇದ್ದೇವೆ. ಮಾನ್ಯ ಖರ್ಗೆ ಸಾಹೇಬ್ರೆ, ಸಿದ್ದರಾಮಯ್ಯ ಸಾಹೇಬರು 2023ರಿಂದ 28ರವರೆಗೆ ಮುಖ್ಯಮಂತ್ರಿಯಾಗಿ ಇರ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಇಡೀ ಕರ್ನಾಟಕದಾದ್ಯಂತ ಹಿಂದುಳಿದ ಅಲ್ಪಸಂಖ್ಯಾತರ ದಲಿತ ಸಿದ್ದರಾಮಯ್ಯನ ಅವರ ಅಭಿಮಾನಿಗಳು 90% ಮತ ಹಾಕುವುದರ ಮುಖಾಂತರ 136 ಇವತ್ತಿನ ದಿವಸ ಬರುವುದರ ಮುಖಾಂತರ ಕಾಂಗ್ರೆಸ್ ಪಕ್ಷ ಬಹುಮತ ಬಂದಿದೆ. ಒಂದು ವೇಳೆ ನಿಮಗೆ ಉದಾಹರಣೆ ಸಮೇತ ಕೊಡ್ತಾ ಇದ್ದೇನೆ. 2004ರಲ್ಲಿ ಸಿದ್ದರಾಮಯ್ಯ ಅವರು JDS ಪಕ್ಷದ ಅಧ್ಯಕ್ಷರಾಗಿದ್ದಾಗ 58 MLAಗಳು ಬಂದು ಅದೇ ಸಿದ್ದರಾಮಯ್ಯ ಅವರು ಆ ಸ್ಥಾನದಿಂದ ತೆರವಾದಾಗ ಇವತ್ತಿನ ಡೇಟಿಗೆ ಬರೀ 18 MLAಗಳು ಇವತ್ತಿನ ದಿವಸ ಕರ್ನಾಟಕದಲ್ಲಿ ಬಂದಿದೆ. ಇದರ ಕಾರಣ ಅಂದ್ರೆ ಸಿದ್ದರಾಮಯ್ಯನವರು ಅಂತಕ್ಕಂಥದ್ದು. ಈಗ ನಮ್ಮ ಡಿಮ್ಯಾಂಡ್ ಒಂದ್ ವೇಳೆ 136 ಕಾಲರ್ ಬೀಳ್ರಿ 136 ಏನು MLAಗಳು ಬಂದಿವೆ, ನೀವು ಒಂದ್ ವೇಳೆ ಇವ್ರಿಗೆ ತೆಗೆದ್ರೆ ಅದು 36ಕ್ಕೆ ಬರ್ತದೆ ಅಂತಕ್ಕಂಥದ್ದು ಸಂಘ ಎಚ್ಚರ ಕೊಡ್ತದೆ. 36 ಶಾಸಕರು ಬರ್ತಾರೆ. ಆದ್ದರಿಂದ ಎನಿ ಕಂಡೀಷನ್ ನೀವು ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡಬಾರ್ದು ಅಂತಂದ್ರೆ ಸಿದ್ದರಾಮಯ್ಯ ಅವರಿಗೆ ಕಂಟಿನ್ಯೂ ಆಗಿರ್ಬೇಕು. ಒಂದ್ ವೇಳೆ ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಾವು ಮತದಾನ ಮಾಡುವುದ್ರ ಮುಖಾಂತರ ಬರ್ತಕ್ಕಂಥ ದಿನದಲ್ಲಿ ನಿಮ್ಗೆ ಮನಿ ಕಳಿಸ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇವತ್ತು ಮುಖ್ಯಮಂತ್ರಿ ರಾಜೀನಾಮೆ ನಮಗೆ ಶಾಂತಿ ಸಂಬಂಧದ ಸರ್ ನಮಗೆ ನಾವು ಹೋರಾಡ್ತೀವಿ. ನಾವು ಇವತ್ತು ಮುಖ್ಯಮಂತ್ರಿಗೆ ಕಾಂಗ್ರೆಸ್ ಸರ್ಕಾರ ಇವತ್ತು ಅನ್ಯಾಯ ಖಂಡಿಸಿ ನಾವ್ ಯಾರು ಕಲ್ತು ಹೋಗ್ತಿಲ್ಲ, ನಾವ್ ಯಾರು ಕಾನೂನು ಗೊತ್ತು, ನಮ್ ಸಾಕಬೇಕು. ನಾವು ಹೋರಾಟ ಬೇಕೇ ಬೇಕು, ಬೇಕೇ ಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ
ಕಾಂಗ್ರೆಸ್ ಹೈಕಮಾಂಡ್ ಖಾಲಿ ಧಿಕ್ಕಾರ. ಸಿದ್ದರಾಮಯ್ಯ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಹೈಕಮಾಂಡ್ಗೆ ಬಡವರ ಬಗ್ಗೆ ಕಾಳಜಿ ಇದ್ದಂತ ಧೀಮಂತ ನಾಯಕ ಸಿದ್ದರಾಮಯ್ಯ ಸಾಹೇಬರ ನೇಮಕ ನಡೀತಿದೆ. ಅದನ್ನು ಖಂಡಿಸಿ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನ ಒಳಗಿನಿಂದ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಬಡವರ ದಲಿತರ ಹಿಂದುಳಿದವರ ಅನುಮತಿಗೆ ಅವರ ಸರ್ವ ಜನಾಂಗದ ಐದರಲ್ಲಿ ವಿವಿಧ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಅವರು, ಇವತ್ತು ಕುರುಬ ಸಮಾಜದಿಂದ ಮುಖ್ಯಮಂತ್ರಿಯವರು, ಹಿಂದೂಗಳ ಮುಖ್ಯಮಂತ್ರಿ, ಇವತ್ತು ಕೈಗಳನ್ನು ಮ್ಯಾಲಿಸ್ಕೋಬೇಕು. ಇವತ್ತು ವಿಚಾರ ಮಾಡ್ತಾ ಇದ್ದಾರೆ. ಇವತ್ತು ಸುತ್ತ ಪೊಲೀಸ್ ಇಲಾಖೆಯವರು ರಕ್ಷಣೆ ಕೊಡ್ತಾರೆ. ಅದು ಅಲ್ಲಿಗೆ ಸ್ಪಂದಿಸಬಹುದು. ಅದೇ ರೀತಿ ಹೋರಾಟ ಇವತ್ತು ರಾಜ್ಯದ ಹಿಂದುಳಿದ ದಲಿತ ಯಾವುದೇ ಗಾಡಿಗಳಿಂದ ಏನು ಆಯ್ಕೆಗಳನ್ನು ಆ ಜಾತಿ ವಿನಾಶಪತ್ರ ಬಂದಿದೆ. ನಮ್ಮ ತನಕ ಬರೆಯುವಂತ ಆರಂಭ ಸ್ವಲ್ಪ ಆಚರಿಸಿ ನೀವೆಲ್ಲ ಕೈಗಳನ್ನು ಸಿದ್ದರಾಮಯ್ಯ ನಾನೆಲ್ಲ ಸಿದ್ದರಾಮಯ್ಯ ಬಂಧುಗಳಲ್ಲಿ